ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಇಂದು ಅತ್ಯಂತ ಕರುಣಾಜನಕ ಘಟನೆ ಸಂಭವಿಸಿದೆ. ಕೃಷಿ ಹೊಂಡಕ್ಕೆ ಈಜಲು ಹೋದ 4 ಪುಟ್ಟ ಮಕ್ಕಳು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಪ್ರಾಣ ಕಳೆದುಕೊಂಡಿರುವ ಘಟನೆ ನಗನೂರು ಗ್ರಾಮದಲ್ಲಿ ನಡೆದಿದೆ. ಶಾಲೆಗೆ ರಜೆ ಇದ್ದ ಕಾರಣ ಆಟವಾಡೋಕೆ ಹೋದ ಮಕ್ಕಳು ಗ್ರಾಮದ ಸಮೀಪವಿದ್ದ ಕೃಷಿ ಹೊಂಡದಲ್ಲಿ ಈಜಲು ಇಳಿದಿದ್ದಾರೆ. ಹೊಂಡದ ಆಳ ಮತ್ತು ಅಪಾಯದ ಅರಿವಿಲ್ಲದ ಕಾರಣ 4 ಪುಟಾಣಿಗಳು ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ರೈತರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಈ ಕೃಷಿ ಹೊಂಡವು ರಕ್ಷಣಾ ಬೇಲಿ ಇಲ್ಲದೆ ಎಳೆಯ ಕಂದಮ್ಮಗಳ ಪಾಲಿಗೆ ಮೃತ್ಯುಕೂಪವಾಗಿ ಪರಿಣಮಿಸಿದೆ. ಮೃತಪಟ್ಟ ಮಕ್ಕಳನ್ನ 6 ವರ್ಷದ ಕಿರಣ್, 11 ವರ್ಷದ ಬಸಮ್ಮ, 6 ವರ್ಷದ ಶರತ್ ಮತ್ತು 7 ವರ್ಷದ ಹನುಮೇಶ್ ಅಂತ ಗುರುತಿಸಲಾಗಿದೆ. ಒಂದೇ ಗ್ರಾಮದ 4 ಎಳೆಯ ಮಕ್ಕಳು ಸಾವನ್ನಪ್ಪಿರುವುದು ಗ್ರಾಮಸ್ಥರನ್ನ ಕಂಗೆಡಿಸಿದೆ. ಶಾಲೆಗೆ ರಜೆ ಎನ್ನುವ ಸಂಭ್ರಮದಲ್ಲಿದ್ದ ಮಕ್ಕಳು ಹೆಣವಾಗಿ ಮರಳಿದ್ದನ್ನ ಕಂಡ ಪೋಷಕರ ಗೋಳು ಅರಣ್ಯ ರೋದನವಾಗಿದೆ. ತಮ್ಮ ಕಣ್ಣೆದುರೇ ಆಡಿ ನಡೆಯುತ್ತಿದ್ದ ಕಂದಮ್ಮಗಳು ಇನ್ನಿಲ್ಲ ಎಂಬ ಆಘಾತಕಾರಿ ಸುದ್ದಿ ಕೇಳಿ ಪೋಷಕರು ಮತ್ತು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ನಗನೂರು ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದ್ದು, ಎಳೆಯ ಕಂದಮ್ಮಗಳ ಸಾವು ಕಂಡು ಗ್ರಾಮಸ್ಥರು ಕಣ್ಣೀರಿಡುತ್ತಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.